ಕೊರಟಗೆರೆಯಲ್ಲಿ ಮತದಾರರ ಗಣಕೀಯ ನಮೂನೆ 100% ವಿತರಣೆಯಾಗಿದೆ. 82.25% ಮತದಾರರ ಡಿಜಿಟಲ್ ಸೇರ್ಪಡೆ ಪೂರ್ಣಗೊಂಡಿದೆ. ಮುಂದಿನ 8 ದಿನಗಳಲ್ಲಿ 100% ಡಿಜಿಟಲ್ ಸೇರ್ಪಡೆ ಗುರಿ ಹೊಂದಲಾಗಿದೆ. ಹೌದು, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯ ಭರದಿಂದ ಸಾಗುತ್ತಿದೆ. ಕ್ಷೇತ್ರದ ಎಲ್ಲಾ ಮತದಾರರಿಗೆ ಗಣಕೀಯ ನಮೂನೆ ಪತ್ರಗಳನ್ನು 100% ತಲುಪಿಸಲಾಗಿದ್ದು, ಈಗಾಗಲೇ 82.25% ಮತದಾರರ ಡಿಜಿಟಲ್ ಸೇರ್ಪಡೆ ಪೂರ್ಣಗೊಂಡಿದೆ. ಪಟ್ಟಣದ 3ನೇ ವಾರ್ಡ್ನಲ್ಲಿ ಬಿಎಲ್ಒಗಳು ನಡೆಸುತ್ತಿದ್ದ ಮನೆ ಮನೆ ಭೇಟಿ ಕಾರ್ಯಕ್ರಮಕ್ಕೆ ದಿಢೀರ್ ಭೇಟಿ ನೀಡಿದ ಮತದಾನ ನೋಂದಣಾಧಿಕಾರಿ ಸೋಮಪ್ಪ ಕಡಕೋಳ ಅವರು ಪರಿಶೀಲನೆ ನಡೆಸಿ ಮಾತನಾಡಿದರು. ಕ್ಷೇತ್ರದ ಒಟ್ಟು 2,09,495 ಮತದಾರರಿಗೆ ಗಣಕೀಯ ನಮೂನೆ ಪತ್ರಗಳನ್ನು 100% ವಿತರಿಸಲಾಗಿದ್ದು, 1,68,482 ಮಂದಿ ಅಂದರೆ 82.25% ಮತದಾರರ ಡಿಜಿಟಲ್ ಸೇರ್ಪಡೆ ಈಗಾಗಲೇ ಪೂರ್ಣಗೊಂಡಿದೆ ಎಂದು ತಿಳಿಸಿದರು. ಇದೇ ವೇಳೆ ಮಾತನಾಡಿದ ತಹಶೀಲ್ದಾರ್ ಮಂಜುನಾಥ್, ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಲು ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ಸಹಕಾರ ಅತ್ಯಗತ್ಯವಾಗಿದೆ. ಮನೆ ಮನೆಗೆ ಭೇಟಿ ನೀಡುವ ಅಧಿಕಾರಿಗಳಿಗೆ ಸಾವು ಶಾಶ್ವತ ಸ್ಥಳಾಂತರ, ನಕಲಿ ಹಾಗೂ ಗೈರು ಮತದಾರರ ಮಾಹಿತಿ ನೀಡುವಂತೆ ಮನವಿ ಮಾಡಿದರು. ಇನ್ನು ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಅಂತಿಮ ಹಂತದಲ್ಲಿದ್ದು, ಸಾರ್ವಜನಿಕರು ತಮ್ಮ ವಿವರಗಳನ್ನು ಪರಿಶೀಲಿಸಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸುವ ಮೂಲಕ ಚುನಾವಣಾಧಿಕಾರಿಗಳೊಂದಿಗೆ ಸಹಕರಿಸುವಂತೆ ಮನವಿ ಮಾಡಲಾಗಿದೆ. ನಮ್ಮಲ್ಲಿ ನಾವು ಬಿಎಲ್ಒಗಳಿಗೆ ಇನ್ನೂ ಯಾವುದು ಮಾಹಿತಿ ಸಿಕ್ಕಿಲ್ಲ, ಅವರು ಎಲ್ಲ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದೀವಿ. ದಯವಿಟ್ಟು ಹುಡುಕಿ ಕೊಡಿ, ಅಥವಾ ಅವ್ರು ಎಲ್ಲಿದ್ದಾರೆ ಅಂತ ತಿಳಿಸಿದ್ರೆ ಅಥವಾ ಅವ್ರ ಫೋನ್ ನಂಬರ್ ಸಿಕ್ಕರೂ ಕೂಡ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಡೀಟೇಲ್ಸ್ ತೆಕ್ಕೊಂಡು ಅವ್ರದ್ದು ಡಿಜಿಟೈಸ್ ಮಾಡೋಕ್ಕೆ ನಾವು ಕ್ರಮ ವಹಿಸ್ತೀವಿ ಅಂತಲೂ ಹೇಳಿದ್ದೀವಿ. ಮತ್ತು ಮೋಸ್ಟ್ ಆಫ್ ದ ಕೇಸಸ್ ಟೌನಲ್ಲಿ ಏನಾಗಿದೆ ಅಂದರೆ ಮತದಾರರು ಚೆದರು ಬಿಟ್ಟಿದ್ದಾರೆ. ಸೊ ಚೆದರಿರೋದ್ರಿಂದ ನಾವು 12 ಜನ ಬಿಎಲ್ಒಸ್ ಒಂದು ಕಡೆ ಕೂತ್ಕೊಂಡು ನಾವು ಸೆಗ್ರಿಗೇಟ್ ಮಾಡ್ಕೊಳ್ಳದೆ ಹೊರತು ಪ್ರೋಗ್ರೆಸ್ ಆಗೋದಿಲ್ಲ ಅಂತ ಹೇಳಿ ಅದನ್ನು ಎಕ್ಸಸೈಸ್ನ ನಿನ್ನೆಯಿಂದ ಸ್ಟಾರ್ಟ್ ಮಾಡಿಸ್ತೀವಿ. ಮೊನ್ನೆ ಮಾಡೋಣ ಅಂದ್ಕೊಂಡ್ವಿ, ಮೊನ್ನೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನಮ್ಮದು ಮೀಟಿಂಗ್ಗಳಾಗಿರೋದ್ರಿಂದ ನಿನ್ನೆಯಿಂದ ಸ್ಟಾರ್ಟ್ ಮಾಡಿಸಿದ್ವಿ. ಅದು ಸ್ವಲ್ಪ ಎಫೆಕ್ಟಿವ್ ಆಗಿ ಅನಿಸ್ತಿದೆ. ಅದಕ್ಕೆ ನಿನ್ನೆ 1% ಜಾಸ್ತಿ ಆಗಿದೆ. ಸೊ ಆ ಥರ ಮಾಡ್ತೀವಿ. ಮತ್ತು ತಮ್ಮ ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಮತ್ತು BLAರವರಿಂದ ನಮಗೆ ಸ್ವಲ್ಪ ಸಹಕಾರ ಸಿಕ್ಕರೆ ಈಗ ನಾವೇನು ರೂರಲ್ 80% ರೀಚ್ ಆಗಿದ್ದೀವಿ, ಟೌನ್ದು ಕೂಡ ಇನ್ನೊಂದು 4 ದಿನದಲ್ಲಿ 80-85% ರೀಚ್ ಮಾಡೋದಕ್ಕೆ ನಮ್ಗೆ ಯಾವುದೇ ಸಂಶಯ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಯಾಕಂದರೆ ಈಗ ನಮಗೆ 50% ಲೆಕ್ಕದಲ್ಲಿ ನೋಡಬೇಕಾದ್ರೆ 50 to 60% ನಮಗೆ 5 ಬೂತ್ಗಳಿದ್ದಾವೆ. ಆ 5 ಬೂತ್ಗಳು ಬಂದು ಟೌನ್ದೇ ಆಗಿದೆ. ಸೊ ಟೌನಲ್ಲಿ ನಾವು ಸ್ವಲ್ಪ ಫೋಕಸ್ ಮಾಡಿದ್ದೆ. ವಿತಿನ್ ಟೈಮ್ ನಮಗೇನು ಶಾರ್ಟ್ ಆಲ್ಮೋಸ್ಟ್ ಒಂದು 14-15 ಡೇಸ್ ರಿಮೈನಿಂಗ್ ಟೈಮ್ ಉಳಿತಾ ಇದೆ. ಸೊ ಅದರೊಳಗಡೆ ನಾವು ನೆಕ್ಸ್ಟ್ 4 ಡೇಸಲ್ಲಿ ನಾವು ಮ್ಯಾಕ್ಸಿಮಮ್ ಲೈಕ್ 90-95%ಗೆ ರೀಚ್ ಆದ್ವಿ ಅಂತಂದರೆ ಇನ್ನು 5% ಸೊ ರಿಮೈನಿಂಗ್ ಡೇಸ್ಗಳಲ್ಲಿ ರೀಚ್ ಆಗಲಿಕ್ಕೆ ಅನುಕೂಲ ಆಗ್ತದೆ. 60 to 70% 30 PSಗಳಿದ್ದಾವೆ. ಪ್ರತಿಯೊಂದು PSಗಳದ್ದು ನಾವು ಲಿಸ್ಟನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಮತ್ತು ರೆಗ್ಯುಲರ್ ಆಗಿ ಅವರಿಗೆ ಫಾಲೋಅಪ್ ಮಾಡ್ತಾನೆ ಅವರ ಏನಾದರೂ ತೊಂದರೆಗಳಿದ್ರೆ ಇಮಿಡಿಯೇಟಾಗಿ ಅದೇ ಸಮಯದಲ್ಲಿ ಅವರಿಗೆ ನಾವು ಸಜೆಸ್ಟ್ ಮಾಡ್ತಾನೆ ಇದ್ದೀವಿ. ಪರ್ಸ್ನಲಾಗಿ ಏನಾದರೂ ಅವರಿಗೆ ಸಮಸ್ಯೆಗಳಿತ್ತು ಅಂದರೆ ಸೊ ಅದಕ್ಕೂ ಕೂಡ ನಾವು ಅವರಿಗೆ ಕೋಪರೇಟ್ ಮಾಡಿ ಯಾವುದೇ ರೀತಿಯಾದಂಥ ಅವರಿಗೆ ಅತಿಯಾದ ಆಗಬಾರ್ದು ನಾವು ಗಮನ ಇಟ್ಕೊಂಡು ಸೊ ಅವರಿಗೆ ಸಬಾರ್ಡಿನೇಟರ್ಸ್ಗಳಾಗಿ ನಾವು ವಿಎಗಳನ್ನು ಕೂಡ ಅಡಾಪ್ಟ್ ಮಾಡಿದ್ದೀವಿ. ಆ್ಯಂಡ್ ಜೊತೆಗೆ ಯಾರು ಅಲ್ಲಿ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿಯಿಂದ PDOಗಳಾಗಿರ್ಬೋದು, ಎಲೆಕ್ಟ್ರಿಕ್ಸ್ಗಳಾಗಿರ್ಬೋದು, ಎಲ್ಲರ ಒಂದು ಸಹಕಾರದೊಂದಿಗೆ ಮತ್ತು 08138 ಇದು ಬಂದ್ಬಿಟ್ಟು ಪಿನ್ ಕೋಡ್ 232153 08138 ಇದು ಬಂದು ಪಿನ್ ಕೋಡ್. ಫೋನ್ ನಂಬರ್ ಬಂದ್ಬಿಟ್ಟು 232153. ಇದು ತಾಲೂಕು ಗ್ರಾಮೀಣ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮತದಾರರಿಗೆ ಮಾಹಿತಿ ಲಭ್ಯವಿಲ್ಲದಿದ್ದಲ್ಲಿ, ಪಟ್ಟಣ ವ್ಯಾಪ್ತಿಯಲ್ಲಿ ಲಭ್ಯ ಇದ್ದಾರಂಥ ಒಂದು ಸಹಾಯವಾಣಿಯನ್ನು ಕೂಡ ನಾವು ಈಗಾಗಲೇ ತೆಗೆದಿದ್ವಿ. ಆ ನಂಬರ್ನ ನಾನು ಕೊಡ್ತೀನಿ, ಚೀಫ್ ಆಫೀಸರ್ ಮಾತಾಡಿ. ಇದರಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಬಂದಂಥ ಶೆಡ್ಯೂಲ್ ತಮಗೆ ಈಗಾಗಲೇ ಒಂದು ಫಸ್ಟ್ ಮೀಟಿಂಗ್ ಮಾಡಿದಾಗ ಶೆಡ್ಯೂಲ್ ಬಗ್ಗೆ ವಿವರವಾಗಿ ನಮ್ಮ ಗಮನಕ್ಕೆ ತಂದಿದ್ದಾಗಿತ್ತು. ಇದರಲ್ಲಿ ಮತ್ತೆ ರೀಶೆಡ್ಯೂಲ್ ಆಗಿರುವಂಥದ್ದು 36. ಇನ್ನೊಂದು ಮತ್ತೆ ಸೆಕೆಂಡ್ ಟೈಮ್ ತಮಗೆ ಎಕ್ಸ್ಟೆನ್ಷನ್ ಟೈಮ್ ಏನಾಗಿದೆ ಅನ್ನೋದನ್ನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಹೌಸ್ ಟು ಹೌಸ್ ವಿಸಿಟ್ ಬೈ BLOs 30/6/2026
ಸೀಮಿತ ಆಗಿತ್ತು. ಅದು ಎಕ್ಸ್ಟೆಂಡ್ ಆಗಿ 8/8/2026 ನ್ಯಾಷನಲೈಸೇಷನ್ದು 8/8/2026ಕ್ಕೆ ಪೋಲಿಂಗ್ ಸ್ಟೇಷನ್ಸ್ ಡೇಟ್ ಫಿಕ್ಸ್ ಆಗಿದೆ. ಡ್ರಾಫ್ಟ್ ಪಬ್ಲಿಕೇಶನ್ 17/8/2026 ಅದಕ್ಕೆ ಮಂಡೇ ನಾವು ಡ್ರಾಫ್ಟ್ ಪಬ್ಲಿಕೇಶನನ್ನು ಪಬ್ಲಿಷ್ ಮಾಡ್ತೀವಿ. ಪೀರಿಯಡ್ ಆಫ್ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಗೆ ಸಂಬಂಧಪಟ್ಟಂಗೆ 17/8/2026ಕ್ಕೆ ಇತ್ತು. ಅದು ಎಕ್ಸ್ಟೆಂಡ್ ಆಗಿ 16/9/2026ವರೆಗೆ ವಿಸ್ತಾರ ಆಗಿದೆ. ನೋಟಿಸ್ ಫೇಸ್ ಡಿಸ್ಪೋಸಲ್ ಆಫ್ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಬಂದಂಥ ಕ್ಲೇಮ್ಸ್ ಮತ್ತು ಅಬ್ಜೆಕ್ಷನ್ಗಳನ್ನು ಡಿಸ್ಪೋಸ್ ಮಾಡುವಂಥದ್ದು 17/8/2026ರಿಂದ 15/10/2026ವರೆಗೆ ಎಕ್ಸ್ಟೆಂಡ್ ಆಗಿದೆ. ತಾಲೂಕು ಕಚೇರಿಯಲ್ಲಿರ್ತಕ್ಕಂಥ ಚುನಾವಣಾ ಸಹಾಯವಾಣಿ ನಂಬರ್ ಬಂದ್ಬಿಟ್ಟು 08138232153. ಇದು ಗ್ರಾಮೀಣ ಮಟ್ಟದ ಮತದಾರರಿಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ನಂಬರ್ಗೆ ಫೋನ್ ಮಾಡ್ಬೋದು. ಹಾಗೂ ನಮ್ಮ ಕೊರಟಗೆರೆ ಪಟ್ಟಣ ಪಂಚಾಯಿತಿ ಹಾಗೂ ಪುರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮತದಾರರಿಗೆ ಯಾವುದೇ ಸಮಸ್ಯೆ ಆದಲ್ಲಿ 08138295546 295-546 ಇವೆರಡು ಸಹಾಯವಾಣಿಗಳಿದ್ದಾವೆ. ಯಾವುದೇ ಸಮಸ್ಯೆ ಆದರೂ ಕೂಡ ಈಗ ಯಾವುದೇ ಮತದಾರರಿಗೆ ನಮೂನೆಗಳು ಬಂದಿಲ್ಲ, ಎನ್ಯುಮರೇಷನ್ ಫಾರ್ಮ್ ಬಂದಿಲ್ಲ ಅಂತಂದ್ರೂ ಕೂಡ ನಾವು ಸಹಾಯ ಮಾಡ್ತೀವಿ. ಯಾವುದೇ ಮತದಾರರಿಗೆ ನಮಗೆ 2002ನೇ ಮತದಾರ ಪಟ್ಟಿಲಿ ನಮ್ದಿತ್ತು, ಈಗ ನಮ್ಗೆ ಹುಡ್ಕೊಂಡು ಸಿಗ್ತಾ ಇಲ್ಲ ಅಂತಂದ್ರೂ ಕೂಡ ಆ ಮತದಾರ ಮಾಹಿತಿಯನ್ನು ಕೂಡ ಒದಗಿಸ್ಕೊಡೋದಕ್ಕೆ ನಾವು ಕ್ರಮ ವಹಿಸ್ತೀವಿ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಾವು ಈ ಒಂದು ಸಹಾಯವಾಣಿಗಳು ಕಾರ್ಯನಿರ್ವಹಿಸ್ತವೆ. ಯಾವುದೇ ಮತದಾರರು ಏನು ಅವರಿಗೆ ಬೇಕಾದಂಥ ಮಾಹಿತಿಯನ್ನು ಪಡೆಯೋದಕ್ಕೆ ಈ ನಂಬರ್ಗಳಿಗೆ ಕರೆ ಮಾಡಬಹುದು.